ತಾಲೂಕಿನ ಸಾಸಲವಾಡ ಗ್ರಾಮದಲ್ಲಿ ಸಕಾಲಕ್ಕೆ ಮಳೆ ಬಾರದ ಹಿನ್ನೆಲೆಯಲ್ಲಿ ಸಮಸ್ತ ಗ್ರಾಮಸ್ಥರು ಹಾಗೂ ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನ ಸೇವಾ ಸಮಿತಿ ವಿವಿಧ ಭಜನಾ ಮಂಡಳಿಗಳ ಸಹಯೋಗದಲ್ಲಿ ಒಂದು ಹಗಲು ಒಂದು ರಾತ್ರಿ ಪೂರ ನಿರಂತರವಾಗಿ ನಿಂತುಕೊಂಡು ಭಜನೆ ಮಾಡುವ ಮೂಲಕ ವಿಶಿಷ್ಟವಾಗಿ ದೈವವನ್ನ ಆರಾಧಿಸಲಾಗಿದೆ. ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಸಂಪ್ರದಾಯವಾಗಿದೆ. ಸಕಾಲಕ್ಕೆ ಮಳೆ ಬಾರದ ಸಂದರ್ಭದಲ್ಲಿ ದೈವಸ್ಥರು ಗ್ರಾಮದ ಮುಖಂಡರೆಲ್ಲರೂ ಒಡಗೂಡಿ ಸರ್ವರ ಸಹಭಾಗಿತ್ವದಲ್ಲಿ ಭಜನೆ ಆಯೋಜಿಸಲಾಗುತ್ತದೆ. ಭಜನೆ ಆರಾಧನೆಯಲ್ಲಿ ಪಾಲ್ಗೊಳ್ಳುವವರು ಅದರದೇ ಆದ ಕಟ್ಟುಪಾಡುಗಳು, ನಿಯಮ, ನಿಬಂಧನೆಗಳಿಗೆ ಬದ್ಧರಾಗಿರಬೇಕಾಗಿರುತ್ತದೆ. ಅದೇ ರೀತಿ ಸ್ವಯಂ ಪ್ರೇರಿತರಾಗಿ ಭಜನೆಯಲ್ಲಿ ಪಾಲ್ಗೊಳ್ಳಬಹುದಾಗಿರುತ್ತದೆ. ಅಂತೆಯೇ ಭಜನೆಯ ಆರಾಧಕರು ದೇವಸ್ಥಾನದ ಅಂಗಳದಲ್ಲಿ ನಿಂತು ಸೋಮವಾರ ಬೆಳಗ್ಗೆ 8 ಗಂಟೆಯಿಂದ ಮಂಗಳವಾರ ಬೆಳಗ್ಗೆ 8 ಗಂಟೆಯವರೆಗೆ ಮಳೆ ದೇವನನ್ನ ಕೃಪೆ ತೋರುವಂತೆ ಕೋರಿ ಗ್ರಾಮದ ಆರಾಧ್ಯ ದೈವ ಶ್ರೀ ಗುರು ಸಿದ್ದರಾಮೇಶ್ವರ ದೇವರನ್ನ ನಿಂತುಕೊಂಡು ನಿಯಮಾನುಸಾರ ಅಖಂಡ ಸಪ್ತ ಭಜನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ವರದಿ ವಿಜಿ ರುಷ್ಪೇಂದ್ರ ಕೂಡ್ಲಿಗಿ. ನಮಸ್ಕಾರ ಬಂಧುಗಳೇ, ಈ ಭಜನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಈ ದಿನ ಮಳೆ ಇಲ್ಲದ ಕಾರಣ ಮಳೆ ದೇವನನ್ನು ಭೂಮಿಗೆ ಧರಿಗಿಳಿಸಲು ಮಾಡುತ್ತಿರುವ ಸಪ್ತ ಭಜನೆ ಕಾರ್ಯಕ್ರಮ ಸಾಸಲವಾಡದಲ್ಲಿ ಇಂದು ಜರುಗಿತು. ಇದರಿಂದ ಸಕಲ ಸೌಭಾಗ್ಯ ಕೊಡಲೆಂದು ಮಳೆರಾಯನಲ್ಲಿ ಬೇಡಿಕೊಳ್ಳುತ್ತೇವೆ. ಸಿದ್ದರಾಮೇಶ್ವರ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮ ನಡೆಸುತ್ತೇವೆ. 24 ತಾಸು ನಿರಂತರ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಾಗುತ್ತದೆ. ಮಳೆರಾಯನ ಕೃಪೆ.